ಏನು ಮೇಡಮ್ ಕುತೂಹಲದಿಂದ ನೋಡ್ತಾ ಇದ್ದೀರಾ? ಬನ್ನಿ ಮೈಸೂರು ಒಂದು ರೌಂಡ್ ಔಟ್ ಬರೋಣ. ರೌಂಡ್ ಏನೋ ಹೋಗೋಣ. ನಾನು ಕುತೂಹಲದಿಂದ ಯಾಕೆ ನೋಡ್ತಾ ಇದ್ದೀನಿ ಅಂದರೆ ನಮ್ಮ DVG ಅವ್ರು ಹೇಳಿರೋ ಒಂದು ಕಗ್ಗ ನೆನಪಾಗ್ತಿದೆ. ಏನದು? ನಮ್ಮ DVG ಅವ್ರು ಏನು ಹೇಳಿದ್ದಾರೆ ಅಂದರೆ, ಬದುಕು ಜಟಕಾ ಬಂಡಿ ವಿದ್ಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಯೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲಹ್ವಿದು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅರ್ಥ ಆಗಿಲ್ಲ ಮೇಡಮ್. ಅದರ ಅರ್ಥ ಏನು ಮೇಡಮ್? ಅದರ ಅರ್ಥ ನೋಡಿ. ಈ ಜಟ್ಕಾ ಬಂಡಿಲಿ ಕೂತ್ಕೊಂಡು ಓಡಾಡೋ ಮಜಾನೇ ಬೇರೆ ಅಲ್ಲ ಚಂದ್ರು. ಆದರೆ ನಮ್ಮ ಜೀವನನೇ ಈ ಜಟ್ಕಾ ಬಂಡಿ ಅಂತ ಹೇಳಿದಾಗ ನಾವು ಅಷ್ಟೊಂದು ಖುಷಿ ಪಡ್ತೀವ? ಏನೋ ಒಂದಿಷ್ಟು ತಳಮಳ ಇದ್ದೇ ಇರುತ್ತೆ ನಮಗೆ. ಗುಂಡಪ್ಪನವ್ರು ಈ ಕಗ್ಗದಲ್ಲಿ ನಮ್ಮ ಜೀವನ ಅನ್ನೋದು ಕೂಡ ಒಂದು ಜಟ್ಕಾ ಬಂಡಿ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏನು ಹಂಗಂದರೆ, ಈ ಜಟ್ಕಾ ಬಂಡಿಯಲ್ಲಿ ಸಾರಥ್ಯವನ್ನು ವಹಿಸ್ತಾ ಇರೋನು ಯಾರು? ಪರಮಾತ್ಮ. ಜಟ್ಕಾ ಬಂಡಿ ನಿರ್ಮಾಣ ಮಾಡಿರೋದು ಕೂಡ ಅವನೇ. ಅಂದರೆ ನಮ್ಮ ಜೀವನವನ್ನು ನಿರ್ಮಾಣ ಮಾಡಿರೋದು ಅವನೇ. ಈ ಜೀವನವನ್ನು ನಡೆಸಬೇಕಾಗಿರೋದು, ಈ ಜೀವನವನ್ನು ಅವನು ಸಾರಥ್ಯ ತಗೊಂಡು ನಡೆಸ್ತಾನೆ. ಆದರೆ ನಾವೇನಿದ್ರು ಕುದುರೆಗಳಿದ್ದ ಹಾಗೆ. ಅವನು ಎಲ್ಲಿ ಹೋಗು ಅಂತ ಹೇಳ್ತಾನೋ ಅಲ್ಲಿಗೆ ಹೋಗಬೇಕು. ಅವನು ಹಗ್ಗ ಬಿಗಿ ಮಾಡಿದಾಗ ನಾವು ನಿಲ್ಲಿಸಬೇಕು, ಸಡಿಲ ಬಿಟ್ಟಾಗ ನಾವು ಓಡಬೇಕು. ಇಷ್ಟನ್ನು ಮಾಡಿದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಜಟ್ಕಾ ಬಂಡಿನಲ್ಲಿ ಹಲವಾರು ಜನ ಪ್ಯಾಸೆಂಜರ್ಸನ್ನು ಕೂರಿಸ್ಕೊಳ್ತಾನೆ ಅವನು. ಪ್ಯಾಸೆಂಜರ್ಸ್ ಅಂದರೆ ಯಾರು? ಅದು ನಮ್ಮ ಜೊತೆಗೆ ಬರುವಂತಹ ಆಸೆಗಳು, ಆಕಾಂಕ್ಷೆಗಳು, ನಮ್ಮ ಸಂಬಂಧಗಳು, ನಮ್ಮ ಸ್ನೇಹಿತರು, ಇದೆಲ್ಲ. ಯಾರು ಹತ್ತಬೇಕು, ಯಾರು ಇಳ್ಕೋಬೇಕು, ಯಾರು ಎಲ್ಲಿ ಹತ್ತಬೇಕು, ಎಲ್ಲಿ ಇಳ್ಕೋಬೇಕು, ಎಲ್ಲ ಅವನ ಕೈಲಿದೆ. ನಾವು ತುಂಬ ತಲೆ ಕೆಡಿಸ್ಕೋಬಾರ್ದು. ಮತ್ತು ಈ ನೆಲ ಏನಿದೆಯಲ್ಲ, ಇದು ನಮಗೆ ಎಟ್ಕೋ ಹಾಗೆ ಇದೆ. ಇದು ಯಾವತ್ತೂ ಕೂಡ ಕುಸಿಯೋ ಥರ ಇರಲ್ಲ ನಮಗೆ. ಹಾಗಾಗಿ ಆ ಪರಮಾತ್ಮನ ಸಾರಥ್ಯದಲ್ಲಿ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ತಾನೋ ಹಾಗೆ ನಡಿ ನೀನು. ಅಷ್ಟನ್ನು ನಡೆದು ಬಿಟ್ಟರೆ ಎಲ್ಲ ಅವನ ಕೈಲಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಇರೋವಂಥ ತೃಪ್ತಿ ಇನ್ಯಾವುದ್ರಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಆಗ ಈ ಜೀವನ ಅನ್ನೋ ಜಟ್ಕಾ ಬಂಡಿಯ ಒಂದು ಯಾತ್ರೆನೂ ಕೂಡ ನಮಗೆ ತುಂಬ ಆನಂದ ಕೊಡುತ್ತೆ. ಏನಂತೀಯ ಚಂದ್ರು? ಖಂಡಿತ ಇದೆ ನಾನು ಹೇಳಿದ ಕಗ್ಗದ ಗೂಢಾರ್ಥ. ನಮಸ್ಕಾರಗಳು.